ಸೊ ನಾನು ನೆಕ್ಸ್ಟ್ ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು ಪಟಾಯದಿಂದ ಬ್ಯಾಂಕಾಕಿಗೆ ಅಂದರೆ 2 hours ಜರ್ನಿ ಇದೆ ಫ್ರಮ್ ಪಟಾಯ. ಸೊ ಬಸ್ ಇದೆ ಡೈರೆಕ್ಟ್ ನಿಮಗೆ, ಬಸ್ಸಲ್ಲಿ ನಾನು ಟ್ರಾವೆಲ್ ಮಾಡಿರೋದು. ಸೊ ನಾನು ರೀಚ್ ಆಗಬೇಕಾದ್ರೆ ನಾನು ಈವ್ನಿಂಗ್ ಆಯಿತು. ಸೊ ಆ ಡೇ ಅಷ್ಟು ಪ್ಲೇಸಸ್ ಯಾವುದು ಇಟ್ಟಿರಲಿಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ನಾನೊಂದು ಕೆಫೆ ಎಕ್ಸ್ಪ್ಲೋರ್ ಮಾಡುವಂತ ವಿಸಿಟ್ ಮಾಡಿದೆ. ಈ ಕೆಫೆ ಅಂತೂ ನೀವು ಬ್ಯಾಂಕಾಕಲ್ಲಿ ಇದ್ದರೆ ಇದನ್ನಂತೂ ಮಿಸ್ ಮಾಡಲೇಬೇಡಿ, ಬಿಕಾಸ್ ಇಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಕೆಫೆ ಅಂತಲೇ ಹೇಳ್ಬೋದು. ಒಂದು ಡ್ರೀಮಿ ವರ್ಲ್ಡಲ್ಲಿ ನೀವಿದ್ದೀರಾ ಅಂತ ಫೀಲ್ ಆಗತ್ತೆ. ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ಸೊ ಮಸ್ಟ್ ವಿಸಿಟ್ ಕೆಫೆ ಇಟ್ ಈಸ್. ಅಲ್ಲಿ ನಾನೊಂದು ಫುಡ್ ಆರ್ಡ್ರ್ ಮಾಡಬೇಕಿತ್ತು. ಏನು ಆರ್ಡ್ರ್ ಮಾಡಬೇಕಂತ ಗೊತ್ತಾಗಿಲ್ಲ. ಸೊ ಒಂದು ರೈಸ್ ಆರ್ಡ್ರ್ ಮಾಡಿದೆ. ಏನೋ ಹೆಸರಿತ್ತು ಇದಕ್ಕೆ. ನೆಕ್ಸ್ಟ್ ನೈಟ್ ನಾನು ವಿಸಿಟ್ ಮಾಡಿರೋದು ಐಕಾನಿಸಿಯಮ್ ಅಂತ ಮಾಲ್. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಎಂಟ್ರಿ ಆಗಿದ್ದು ಗ್ರೌಂಡ್ ಫ್ಲೋರ್, ಅಂದರೆ ಫುಡ್ ಸೆಕ್ಷನ್. ಎಲ್ಲ ಫುಡ್ ಐಟಮ್ಸ್ ಇಲ್ಲಿ ನಿಮಗೆ ಕಾಣ್ಬೋದು. ತುಂಬ ಅಂದರೆ ಒಂಥರ ಫ್ಲೋಟಿಂಗ್ ಮಾರ್ಕೆಟ್ ಥರ ಒಂದು ಸ್ವಲ್ಪ ವೈಬ್ ಕೊಡತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನಂತೂ ನೀವು ಮಿಸ್ ಮಾಡಲೇಬೇಡಿ ಈ ಮಾಲ್ಗೆ ಹೋದರೆ. ಆ್ಯಂಡ್ ಫುಡ್ ಎಲ್ಲ ಟ್ರೈ ಮಾಡ್ಬೋದು ನಿಮಗೆ. ಇಲ್ಲೂ ಮ್ಯಾಂಗೋ ಸ್ಟಿಕ್ಕಿ ರೈಸ್ ಎಲ್ಲ ಸಿಗತ್ತೆ. ಇಲ್ಲಿ ಟ್ರೈ ಮಾಡ್ಬೋದು. ಬಟ್ ನಾನು ಇಲ್ಲಿ ಟ್ರೈ ಮಾಡಿಲ್ಲ, ನನಗೆ ಟೈಮ್ ಇದ್ದಿಲ್ಲ. ಬಿಕಾಸ್ ಮಾಲ್ಸ್ ಎಲ್ಲ ಬೇಗನೆ ಕ್ಲೋಸ್ ಆಗುತ್ತೆ. ಇಲ್ಲಿ ಒಂದು 10 o'clock ಆಗೋಷ್ಟೊತ್ತಿಗೆಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿರ್ತಾರೆ. ಸೊ ಹಾಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ ಅಂತ ನಾನು ನೋಡಿ ಗೈಸ್, ಇಲ್ಲಿನೂ ಈ ಥರ ಎಲ್ಲ ಇದೆ ನೋಡಿ. ಇಲ್ಲಿ ಯಪ್ಪ ದೇವ್ರೆ, ನನಗಂತೂ ನೋಡಿನೇ ಶಾಕ್ ಆಯ್ತಿದ್ದಾನಂತೂ. ಹಾಗೆ ಸ್ವಲ್ಪ ಮಾಲ್ನ ಎಕ್ಸ್ಪ್ಲೋರ್ ಮಾಡಿ ಔಟ್ಸೈಡ್ ಬರುವಂತ ಹೋಗಬೇಕಾದ್ರೆ ಇಲ್ಲಿ ಚೆನ್ನಾಗಿರುವಂಥ ಒಂದು ಅಂದರೆ ರೈನ್ ಡ್ಯಾನ್ಸ್ ಆಗ್ತಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ ನೈಟಿಗೆ ಆ ಲೈಟ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಇಲ್ಲಿ ನಿಮಗೆ ನೀವು ಅಂದರೆ ಕ್ರೂಸ್ ಡಿನ್ನರ್ ಕೂಡ ಮಾಡ್ಕೋಬೋದು. ಇಲ್ಲಿ ಅಪೋಸಿಟಲ್ಲೇ ಇದೆ ಅದರದ್ದೆಲ್ಲ ಅಂದರೆ ಕ್ರೂಸ್ ಇರುತ್ತೆ ಅಲ್ಲಿ. ಆ್ಯಂಡ್ ನಿಮಗೆ ಬೇಕಾದರೆ ಅಲ್ಲಿ ಬುಕ್ ಮಾಡಿಕೊಂಡು ಹೋಗ್ಬೋದು ಅದರೊಳಗಡೆ.
ಈ ಮಾಲಿದು ನೈಟ್ ವ್ಯೂ ಅಂತೂ ಸಖತ್ತಾಗಿ ಕಾಣಿಸುತ್ತೆ ಇಲ್ಲಿ ಹೊರಗಡೆ ನಿಂತು ನೋಡಬೇಕಾದ್ರೆ. ಆ್ಯಂಡ್ ನಾನು ಅಂದರೆ ನೈಟ್ ವ್ಯೂ ಬ್ಯಾಂಕಾಕ್ ಇದು ಹೆಂಗಿರತ್ತೆ ಅಂತ ನೋಡಬೇಕಿತ್ತು. ಅದಕ್ಕೆ ನಾನು ಬೋಟ್ ರೈಡ್ ತಗೊಂಡೆ. ಇಲ್ಲಿ ಟಿಕೆಟ್ಸ್ ತಗೊಂಡು ಇಲ್ಲಿಂದ ಸ್ವಲ್ಪ ವೆಯ್ಟಿಂಗ್ ಇತ್ತು. ಆಮೇಲೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಈ ಬೋಟ್ ರೈಡಿಗೆ ಅಷ್ಟೇನು ಕಾಸ್ಟ್ಲಿ ಇಲ್ಲ. ನಮ್ಮದು ಇಂಡಿಯನ್ ಕರೆನ್ಸಿಯಲ್ಲಿ ಒಂದು 30 ರುಪೀಸ್ ಒಳಗಡೆ ಆಗುತ್ತೆ, 24 ರುಪೀಸ್. ನನಗೆ ಶಾಕ್ ಆಯಿತು, ಇಷ್ಟು ಕಡಿಮೆಗೆ ಈ ಬೋಟ್ ರೈಡ್ ಇದೆಯಾ ಅಂತ. ಸೊ ಅದರಲ್ಲೂ ಬೇರೆ ಬೇರೆ ಟೈಪ್ಸ್ ಇರುತ್ತೆ, ಬೋಟ್ ರೈಡ್, ಸ್ಪೀಡ್ ಬೋಟು, ಆ ಥರದ್ದೆಲ್ಲ ತುಂಬ ವೆರೈಟಿ ಇದೆ. ಬಟ್ ನಾನು ಸಿಂಪಲ್ಲಾಗಿ ಒಂದು ಬೋಟ್ ರೈಡ್ ನೈಟ್ ಇದು ವ್ಯೂ ನೋಡಬೇಕಿತ್ತು ಅಷ್ಟೇ. ಅದಕ್ಕೋಸ್ಕರ ನಾನು ಜಸ್ಟ್ ಒಂದು ಬೋಟ್ ರೈಡ್ ತೊಗೊಂಡೆ. ಸೊ ಇಲ್ಲಿ ಸುತ್ತಾಡಿಸ್ತಾರೆ ಎಲ್ಲ. ಅಂದರೆ ನೆಕ್ಸ್ಟ್ ಒಂದು ಸ್ಟಾಪಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸ್ವಲ್ಪ ಅಲ್ಲಿನೂ ಶಾಪಿಂಗ್ಸ್, ರೆಸ್ಟೋರೆಂಟ್ ಎಲ್ಲ ಇರುತ್ತೆ. ಅಲ್ಲಿ ಹೋಗಿ ನೀವು ಟೈಮ್ ಸ್ಪೆಂಡ್ ಮಾಡಿ ಮತ್ತು ವಾಪಸ್ ಬರಬೇಕಾದ್ರೆ ಎಗೈನ್ ಆ ಬೋಟ್ ಹತ್ಕೊಂಡು ವಾಪಸ್ ಬರ್ಬೋದು ನಿಮಗೆ. ಸೊ ನೆಕ್ಸ್ಟ್ ನಾನು ಬ್ಯಾಂಕಾಕಲ್ಲಿ ಯಾವ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.